ನ್ಯಾಷನಲಿಗೆ ಅಂದರೆ ನಾನು 2021 ಹೋಗ್ತಾ ಇದ್ದೇನೆ ಕಂಟಿನ್ಯೂಸ್ ಆಗಿ. ಅಂದರೆ ನನ್ನ ಗುರುಗಳ ಬಗ್ಗೆ ತುಂಬ ಹೆಮ್ಮೆ ಉಂಟು. ಬಿಕಾಸ್ ನಾನು ಎಂತ ಕೇಳಿದ್ರು ಕೂಡ ಅವರು ನಾನು ಹೇಳಿಕೊಡೋದಿಲ್ಲ ಹಾಗೆ ಎಂತ ಹೇಳಿದೆ, ನನಗೆ ಎಂತ ಡೌಟ್ ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಡೈಲಿ ನನಗೆ ಪ್ರತಿದಿನ ಸಪೋರ್ಟ್ ಮಾಡ್ತಾರೆ. ನನಗೆ ಅಪ್ಪ ಅಮ್ಮ ಮತ್ತು ನನ್ನ ಫ್ಯಾಮಿಲಿಯವರು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಹ್ಯಾಂಡ್ ಬ್ಯಾಲೆನ್ಸ್ ತುಂಬ ಇಷ್ಟ. ನನಗೆ ಯೋಗದಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕು ಅಂತ ಉಂಟು. ಆ್ಯಂಡ್ ಮತ್ತು ನೆಕ್ಸ್ಟ್ ನಾನು ಎಂತಾದರೂ ದೊಡ್ಡ ಒಂದು ಆಫೀಸರ್ ಟೈಪ್ ಏನಾದರೂ ಆಗಬೇಕು ಅಂತ ಒಂದು ಆಸೆ. ಯೋಗವನ್ನು ಕಾಂಪಿಟೇಷನ್ಗಾಗಿ, ಪ್ರಶಸ್ತಿಗಾಗಿ, ಬಿರುದು ಪಡೀಲಿಕ್ಕಾಗಲಿ ಮಾಡೋದಲ್ಲ, ನಮ್ಮ ದಿನನಿತ್ಯ ಒಂದು ಆರೋಗ್ಯಕ್ಕಾಗಿ ಮಾಡಬೇಕು ಅಂತ ಒಂದು ಹೇಳಿ. ಏನೇ ಆಸನ ಹೇಳಿದರೂ ನಾವು ಅದನ್ನು ಯಾವ ರೀತಿ ಕರೆಕ್ಷನ್ ಹೇಳಿದ್ರು ಅದನ್ನು ಕ್ಲಿಯರಾಗಿ ಫಾಲೋಅಪ್ ಮಾಡ್ತಾಳೆ. ನಿರಂತರ ಶ್ರಮವೇ ಅವಳ ಒಂದು ಗೆಲುವಿಗೆ ಕಾರಣ ಅಂತ ಹೇಳ್ತೇನೆ. ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಹೇಳಿದ ಸ್ಟೆಪ್ಪನ್ನಾಗಿರಲಿ ಅದನ್ನು ಪ್ರಾಕ್ಟೀಸ್ ಮಾಡಿ ಇವತ್ತು ಹೇಳಿದ್ದನ್ನು ನಾಳೆ ಬಂದು ಪ್ರದರ್ಶನ ಮಾಡ್ತಾಳೆ. ಸುದ್ದಿ ವೀಕ್ಷಕರಿಗೆಲ್ಲರಿಗೂ ನಮಸ್ತೆ. ಇವತ್ತು ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಯೋಗ ದಿನಾಚರಣೆಯ ಶುಭಾಶಯಗಳಂತ ಹೇಳ್ತಾ, ಇತ್ತೀಚಿನ ದಿನಗಳಲ್ಲಿ ಯೋಗದ ಬಗ್ಗೆ ಜನರಲ್ಲಿ ಸಾಕಷ್ಟು ಜಾಗೃತಿ ಮೂಡ್ತಾ ಇದೆ. ಅಂದರೆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿರಿಯರವರೆಗೆ ಯೋಗವನ್ನು ಅವರ ದಿನನಿತ್ಯದ ಜೀವನದಲ್ಲಿ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲಿ ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿರೋ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗ್ತಾನೇ ಇದೆ. ಯೋಗದ ಮೂಲಕ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರ ಪ್ರತಿಭೆಯನ್ನು ಪ್ರದರ್ಶಿಸಿ ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗುರುತಿಸಿಕೊಡ್ತಾ ಇದ್ದಾರೆ. ಇಂದು ನಮ್ಮೊಂದಿಗೆ ಅಂಥದ್ದೇ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಹಾರ್ದಿಕ ಕೆರಕೋಡಿ ಅವರು ಇದ್ದಾರೆ. ಹಾರ್ದಿಕ, ಹಾಯ್, ಹೇಗಿದ್ದೀರಿ? ಚೆನ್ನಾಗಿದೆ. ನಿಮ್ಮ ಪರಿಚಯವನ್ನು ಹೇಳಿ ಫಸ್ಟಿಗೆ. ನನ್ನ ಹೆಸರು ಹಾರ್ದಿಕ ಕೆರಕೋಡಿ. ನಾನು ಕಡಬ ತಾಲೂಕಿನ ಕೇನೆ ಗ್ರಾಮದ ಕೆರಕೋಡಿಯವಳು. ನನ್ನ ಅಪ್ಪ ಕೃಷ್ಣಪ್ಪ ಗೌಡ, ತಾಯಿ ಪುಷ್ಪಾವತಿ. ನಾನು 8ನೇ ತರಗತಿಯಲ್ಲಿ ಓದ್ತಿದ್ದೇನೆ ಸುಳ್ಯದ ಸೆಂಟ್ ಜೋಸೆಫ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ. ಒಂದು ಯೋಗ ಕ್ಷೇತ್ರದಲ್ಲಿ ಆಸಕ್ತಿ ಬರಲಿಕ್ಕೆ ಕಾರಣ ಏನು? ನನಗೆ ಅಂದರೆ ಫಸ್ಟ್ ಯೋಗ ಅದೆಲ್ಲ ಎಂಥ ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ಅಪ್ಪ ಅಮ್ಮ ಇಬ್ಬರು ಜಾಬ್ ಮಾಡ್ತಿದ್ರು. ಅವರು ನಾನು ಒಬ್ಬಳೆ ಸಣ್ಣವಳಾಗ ಇಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಕ್ಲಾಸಸ್ಗೆ ಹಾಕಿದ್ರು. ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಮತ್ತೆ ನನಗೆ ಇಂಟ್ರೆಸ್ಟ್. ಎಷ್ಟನೇ ವರ್ಷದಲ್ಲಿ ಕ್ಲಾಸಿಗೆ ಜಾಯ್ನ್ ಆದ್ರಿ? ನಾನು UKG ಫಸ್ಟ್ ಸ್ಟ್ಯಾಂಡರ್ಡ್. ಗುರುಗಳು ಯಾರು? ನಾನು ಫಸ್ಟಿಂದನೂ ಸಂತೋಷ್ ಸರ್ ಹತ್ರನೇ ಕಲಿತಾ ಇದ್ರಿ. ಚಿಕ್ಕ ವಯಸ್ಸಿನಲ್ಲೇ ಎಜುಕೇಷನ್ ಜೊತೆಗೆ ಯೋಗ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡ್ತಾ ಇದ್ದಾರೆ. ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀರಾ? ಬ್ಯಾಲೆನ್ಸ್ ಮಾಡೋದು ನನಗೆ ಫಸ್ಟ್ ಕಷ್ಟ ಆಗ್ತಿತ್ತು. ಮತ್ತು ನಾನು ಫಸ್ಟ್ ಸ್ಕೂಲಿಂದ ಬಂದ ಹಾಗೆ ನನ್ನ ಸ್ಕೂಲ್ ವರ್ಕ್ ಅಂತ ಉಂಟು ಅದು ಮುಗಿಸಿ ಮತ್ತು ಉಳಿದದಿದ್ದರೆ ಯೋಗ ಪ್ರಾಕ್ಟೀಸ್ ಆದ ಮೇಲೆ ಮತ್ತೆ ಮಾಡ್ತಿದ್ದೆ. ಹಾಗೆ ನನಗೆ ಬ್ಯಾಲೆನ್ಸ್ ಆಗ್ತದೆ. ಈಗ ತುಂಬ ಕಡೆಗಳಲ್ಲಿ ಯೋಗ ಪ್ರದರ್ಶನ ಮಾಡಿದ್ರೆ, ಹಾಗೆ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದ್ರ. ಎಲ್ಲೆಲ್ಲಿ ಹೋಗಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರಿ? ಅಂದರೆ ನಾನು ಫಸ್ಟ್ ತಾಲೂಕು, ಡಿಸ್ಟಿಕ್, ಅದಾದಮೇಲೆ ಸ್ಟೇಟ್, ನ್ಯಾಷನಲಿಗೆ ಅಂದರೆ ನಾನು 2021 ಹೋಗ್ತಾ ಇದ್ದೇನೆ ಕಂಟಿನ್ಯೂಸ್ ಆಗಿ. ನಾನು ಇಲ್ಲಿವರೆಗೆ ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ವೆಸ್ಟ್ ಬೆಂಗಾಲ್, ಪಂಜಾಬ್, ಡೆಲ್ಲಿ ಹಾಗೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಈ ಒಂದು ಯೋಗ ಕ್ಷೇತ್ರದಲ್ಲಿ ಗುರುಗಳು ನಿಮಗೆ ತುಂಬ ಸಪೋರ್ಟ್ ಬೇಕಾಗ್ತದೆ. ಅವರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ನನಗೆ ನನ್ನ ಗುರುಗಳ ಬಗ್ಗೆ ತುಂಬ ಹೆಮ್ಮೆ ಉಂಟು. ಬಿಕಾಸ್ ನಾನು ಎಂತ ಕೇಳಿದ್ರು ಕೂಡ ಅವರು ನಾನು ಹೇಳಿಕೊಡೋದಿಲ್ಲ ಹಾಗೆ ಎಂತ ಹೇಳಿದೆ, ನನಗೆ ಎಂತ ಡೌಟ್ ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಡೈಲಿ ನನಗೆ ಪ್ರತಿದಿನ ಸಪೋರ್ಟ್ ಮಾಡ್ತಾರೆ. ಮನೆಯವರೆಲ್ಲ ಹೇಗೆ ಸಪೋರ್ಟ್? ನನಗೆ ಅಪ್ಪ ಅಮ್ಮ ಮತ್ತು ನನ್ನ ಫ್ಯಾಮಿಲಿಯವರು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ನಾನೀಗ 8th ಸ್ಟ್ಯಾಂಡರ್ಡ್. ಅಲ್ಲಿ ಟೀಚರ್ಸ್ನೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ? ಟೀಚರ್ಸ್ ನನಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಕರೆಸ್ಪಾಂಡೆಂಟ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಯೋಗ ಯಾವಾಗಲೂ ದಿನಾಲೂ ಅಭ್ಯಾಸ ಮಾಡ್ತೀರಾ ಅಥವಾ ಫ್ರೀ ಟೈಮಲ್ಲಿ ಮಾತ್ರ ಅಭ್ಯಾಸ ಮಾಡ್ತೀರಾ? ಅಂದರೆ ಈ ಥರ ಪರ್ಟಿಕ್ಯುಲರ್ ಟೈಮ್ ಅಂತೇಳಿ 2 hours ಆ ಥರ
ಮಾರ್ನಿಂಗ್ ಸಾಧ್ಯ ಆದರೆ 2 ಅವರ್ಸ್ ಮಾಡ್ತೀನಿ, ಇಲ್ಲಾಂದರೆ 1.5 ಆ ಥರ ಮುಗಿಸಿ ಈವ್ನಿಂಗ್ ಈಗ ಉಳಿದ ಟೈಮನ್ನು ಈವ್ನಿಂಗಲ್ಲಿ ಮಾಡ್ತೀನಿ. ಈಗ ಯೋಗಾಭ್ಯಾಸ ಜೊತೆಗೆ ಬೇರೆ ಯಾವುದೆಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ಇದ್ದೀರಾ? ಡ್ಯಾನ್ಸ್, ಸಿಂಗಿಂಗ್, ಹಾಗೆ ಡ್ರಾಯಿಂಗ್, ಇನ್ನೂ ತುಂಬ ಸೊ ಓದೋದ್ರ ಜೊತೆಗೆ ಇಂಥ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಈ ಯೋಗಾಸನಗಳಲ್ಲಿ ನಿಮಗೆ ಗೊತ್ತಿರುವ ಯೋಗಾಸನಗಳು ಯಾವುದು? ನನಗೆ ಯೋಗಾಸನಗಳು ಗೊತ್ತು, ಬೇಸಿಕ್ಸ್ ಕೂಡ ಗೊತ್ತು, ಆ್ಯಂಡ್ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ದು ಗೊತ್ತು. ನಿಮಗೆ ಇಷ್ಟ ಆಗಿರುವ ಯೋಗಾಸನ ಯಾವುದು? ನನಗೆ ಅಷ್ಟೇ ಹ್ಯಾಂಡ್ ಬ್ಯಾಲೆನ್ಸ್ ತುಂಬ ಇಷ್ಟ. ಮುಂದಿನ ದಿನಗಳಲ್ಲಿ ನಿಮ್ಮ ಗುರಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ನನಗೆ ಯೋಗದಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕು ಅಂತ ಉಂಟು. ಆ್ಯಂಡ್ ಮತ್ತೆ ನೆಕ್ಸ್ಟ್ ನಾನು ಎಂತಾದರೂ ದೊಡ್ಡ ಒಂದು ಆಫೀಸರ್ ಟೈಪ್ ಏನಾದರೂ ಆಗಬೇಕು ಅಂತ ಒಂದು ಆಸೆ. ಈಗ ನೀವು ಓದೋದ್ರ ಜೊತೆಗೆ ಈ ಆ್ಯಕ್ಟಿವಿಟೀಸ್ಗಳಲ್ಲಿ ಕೂಡ ಇದ್ರಲ್ಲ, ಹೇಗೆ ಟೈಮ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಎಲ್ಲದಕ್ಕೂ ಕೂಡ? ಅಂದರೆ ಪ್ರತಿದಿನ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಸೊ ಒಂದೊಂದು ದಿನ ಒಂದೊಂದು ಆ್ಯಕ್ಟಿವಿಟಿ ಮಾಡ್ಕೊಂಡು ಹೋಗಿ, ಬಟ್ ಯೋಗ ಮಾತ್ರ ಡೈಲಿ ಮಾಡ್ತೇನೆ. ಯೋಗ ಕ್ಲಾಸಿಗೆ ಮಾತ್ರ ಹೋಗ್ತೀರಾ ಅಥವಾ ಬೇರೆ ಯಾವುದಾದ್ರೂ ಕ್ಲಾಸ್ಗಳಿಗೆ ಹೋಗ್ತಾ ಇದ್ದೀರಾ? ನಾನು ಯೋಗ ಕ್ಲಾಸಿಗೆ ಬರ್ತೇನೆ, ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೇನೆ, ಸಿಂಗಿಂಗ್ ಕ್ಲಾಸಿಗೆ ಹೋಗ್ತೇನೆ, ಭರತನಾಟ್ಯಂ ಕ್ಲಾಸಿಗೆ ಹೋಗ್ತೇನೆ. ಹಾಗೆ ಮೊನ್ನೆ 14th ನಂದು ಭರತನಾಟ್ಯಂ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿತು, ನಾಳೆ 28th ಥಿಯರಿ ಎಕ್ಸಾಮ್. ಯೋಗ ದಿನದ ಹೊತ್ತು ನೀವು ಬೇರೆ ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದರೆ, ಯೋಗವನ್ನು ಕಾಂಪಿಟೇಷನ್ಗಾಗಿ, ಪ್ರಶಸ್ತಿಗಾಗಿ, ಬಿರುದು ಪಡೀಲಿಕ್ಕಾಗಲಿ ಮಾಡೋದಲ್ಲ, ನಮ್ಮ ದಿನನಿತ್ಯ ಒಂದು ಆರೋಗ್ಯಕ್ಕಾಗಿ ಮಾಡಬೇಕು ಅಂತ ಒಂದು ಹೇಳ್ತೀನಿ. ಸೊ ಈಗ ನೀವು ಮೊದಲ ಬಾರಿಗೆ ಇಷ್ಟು ಸ್ಪರ್ಧೆಗಳಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದ ಸ್ಪರ್ಧೆ ನಿಮಗೆ ಹೇಗೆ ಅನ್ನಿಸ್ತು? ನನಗೆ ನಾನು ಆನ್ಲೈನ್ ಕಾಂಪಿಟೇಷನ್ಗೆ ಜಾಯ್ನ್ ಆದದ್ದು. ನನಗೆ ಹೆದರಿಕೆ ಇತ್ತು, ಎಂತ ಮಾಡ್ತಾರೆ ಹೇಗೆ ಎಲ್ಲ ನಂಗೆ ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ಮಾಡಿದೆ, ಆಗ ನನಗೆ ಪ್ಲೇಸ್ ಬರಲಿಲ್ಲ, ಆದರೆ ಒಂದು ಅನುಭವ ಸಿಕ್ಕಿತ್ತು. ನೆಕ್ಸ್ಟ್ ಕಾಂಪಿಟೇಷನ್ಸ್ಗೆ ಹೇಗೆ ಅಟೆಂಡ್ ಆಗ್ಬೋದು, ಯಾವ ರೀತಿ ಮಾಡ್ಬೋದು, ಇನ್ನೊಬ್ಬರನ್ನು ನೋಡಿ ಇನ್ಸ್ಪಿರೇಷನ್ ಸಿಕ್ಕಿತ್ತು. ಹಾರ್ದಿಕ ಅವರ ಗುರುಗಳಾದ ಸಂತೋಷ್ ಮುಂಡಕಜಿ ಸರ್ ಹಾಗೆ ಪ್ರಶ್ವಿಜಾ ಸಂತೋಷ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಆರಂಭದಿಂದ ಹಾರ್ದಿಕ ಅವರ ಒಂದು ಯೋಗ ಕ್ಷೇತ್ರದಲ್ಲಿ ನೀವು ನೋಡಿಕೊಂಡೇ ಬಂದಿದ್ದೀರಿ. ಸೊ ಅವರ ಒಂದು ಈ ಸಾಧನೆಗೆ ವಿಶೇಷ ಗುಣ ಏನಂತ? ವಿಶೇಷವಾಗಿ ಹಾರ್ದಿಕನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಪ್ರಾರಂಭದ ದಿನದಿಂದ ನಾನು ಯಾವಾಗ ಸುಳ್ಯದಲ್ಲಿ ಯೋಗ ತರಗತಿಯನ್ನು ಪ್ರಾರಂಭ ಮಾಡಿದೆಯೋ ಆ ದಿನಗಳಲ್ಲಿ ಅವಳನ್ನು ನಾನು ಕಂಡಿದ್ದೇನೆ. ಸೊ ಅವಳು ಮಾಡುವಂಥ ಆಸನಗಳಾಗಿರ್ಬೋದು ಅಥವಾ ಇನ್ನಿತರ ಅವಳ ಚಟುವಟಿಕೆಗಳನ್ನೆಲ್ಲ ನಾನು ಗಮನಿಸ್ತಾ ಇರ್ತೇನೆ. ಸೊ ಎಲ್ಲದರಲ್ಲೂ ಅವಳು ಮುಂದೆ, ಹಾಡು, ನೃತ್ಯ ಎಲ್ಲದರಲ್ಲೂ ಆಲ್ರೌಂಡ್ರು. ಸೊ ಹಾಗಾಗಿ ಯೋಗದಲ್ಲಿ ನನಗೆ ಯಾಕೆ ಅವಳು ತುಂಬ ಇಷ್ಟ ಆಗ್ತದೆ ಅಂತ ಹೇಳಿದರೆ, ಅವಳ ಗುಣ ಅಂದರೆ ಅವಳು ಎಲ್ಲರನ್ನು ಯಾವ ಆಸನ ಮಾಡಲಿ ಅದನ್ನು ಏನೇ ಆಸನ ಹೇಳಿದರೂ ನಾವು ಅದನ್ನು ಯಾವ ರೀತಿ ಕರೆಕ್ಷನ್ ಹೇಳಿದ್ರು ಅದನ್ನು ಕ್ಲಿಯರಾಗಿ ಫಾಲೋಅಪ್ ಮಾಡ್ತಾಳೆ. ತುಂಬ ಪ್ರಾಕ್ಟೀಸ್ ಮಾಡ್ತಾಳೆ. ಬೆಳಗ್ಗೆ ಸಂಜೆ 2 ಹೊತ್ತು ಪ್ರಾಕ್ಟೀಸ್. ನಾವು ಹೇಳ್ಕೊಡುವಂತಕ್ಕೆ ಹೆಚ್ಚು ಅವಳು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಳೆ. ಆ ಪ್ರಾಕ್ಟೀಸೇ ಅವಳ ಶ್ರದ್ಧೆ, ಅವಳ ಭಕ್ತಿ, ಅವಳ ಒಂದು ನಿರಂತರ ಶ್ರಮವೇ ಅವಳ ಒಂದು ಗೆಲುವಿಗೆ ಕಾರಣ ಅಂತ ಹೇಳ್ತೇನೆ. ವಿಶೇಷವಾಗಿ ಕ್ಲಾಸಲ್ಲಿ ಅಷ್ಟೇ ತುಂಬ ಒಬ್ಬರಿಗೆ ಅಂದರೆ ಹೆಲ್ಪ್ ಮಾಡುವಂಥ ಗುಣ ಕೂಡ ಉಂಟು ಅವಳಿಗೆ. ವಿಶೇಷವಾಗಿ ಒಂದು ಟೋಟಲಾಗಿ ಒಂದು ಯೋಗಕ್ಕೆ ಹೇಳಿ ಮಾಡಿದಂಥ ಹುಡುಗಿ ಅಂತ ಹೇಳ್ತೇನೆ. ಒಂದು ಯೋಗಾಭ್ಯಾಸ ಮಾಡುವಂಥ ಟೈಮಲ್ಲಿ ಆಗಿರ್ಬೋದು ಅವರ ಡೆಡಿಕೇಶನ್ ಹಾಗೆ ಪ್ರಾಕ್ಟೀಸ್ ಎಲ್ಲ ಹೇಗಿರ್ತದೆ? ವಿಶೇಷವಾಗಿ ನಾವು ಇಲ್ಲಿ ಕೊಡುವಂಥ ಸೆಷನ್ಗಳಲ್ಲಿ ಈಗ ಅಡ್ವಾನ್ಸ್ ಲೆವೆಲಿಗೆ ಅಂತೇಳಿ ಸಪ್ರೇಟಾಗಿ ಕೊಡ್ತೇವೆ. ಬೇಸಿಕ್ ಆಸನ ಬೇರೆ, ಇಂಟರ್ಮೀಡಿಯೇಟ್ ಬೇರೆ, ಅಡ್ವಾನ್ಸ್ ಲೆವೆಲ್ ಬೇರೆ ಅಂತ ಕೊಡ್ತೇವೆ. ಸೊ ಅಡ್ವಾನ್ಸ್ ಲೆವೆಲಲ್ಲಿ ರೆಡಿ ಆಗೋರು ಅಂದರೆ ಕಾಂಪಿಟೇಷನ್ ಲೆವೆಲ್ ರೆಡಿಯಾಗಿರ್ತಾರೆ. ಸೊ ಅವರಿಗೆ ಆಸನಗಳ ಕರೆಕ್ಷನ್ಗಳನ್ನು ಜಾಸ್ತಿ ಮಾಡಿಸ್ತೇವೆ. ಮತ್ತು ಅಡ್ವಾನ್ಸ್ ಲೆವೆಲಿಗೆ ರೀಚ್ ಆಗಲಿಕ್ಕೆ ಬೇಕಾದಂಥ ಹೋಲ್ಡಿಂಗ್ ಟೈಮ್ ಆಗಿರ್ಬೋದು, ಅಡ್ವಾನ್ಸ್ ಲೆವೆಲ್ ಪ್ರಾಕ್ಟೀಸ್ ಆಗಿರ್ಬೋದು, ಇದೆಲ್ಲ ನಾವು ಕರೆಕ್ಟಾಗಿ ಅವರಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕೊಡ್ತೇವೆ. ಮತ್ತು ಅವರಿಗೆ ನಾವು ಅದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳ್ತೇವೆ. ಮನೆಯಲ್ಲಿ ಹೇಗೆ ಅಂತ ಹೇಳಿದರೆ, ಚೆನ್ನಾಗಿ ಬಾಡಿನ ಕರೆಕ್ಟಾಗಿ ವಾರ್ಮಪ್ ಮಾಡಲಿಕ್ಕೆ ಹೇಳ್ತೇವೆ. ವಾರ್ಮಪ್ ಮಾಡಿ ಆದ ನಂತರ ಕ್ಲಿಯರಾಗಿ ಬಾಡಿನ ಆಸನಕ್ಕೆ ಸಮಯ ಕಡಿಮೆ ಕೊಟ್ಟು ಬಾಡಿಯನ್ನು ಕರೆಕ್ಟಾಗಿ ವಾರ್ಮಪ್ ಮಾಡಿಸಿ ಮತ್ತೆ ಒಂದಷ್ಟು ಅಭ್ಯಾಸ ನಾವು ಹೇಳಿರ್ತೇವೆ ಈ ರೀತಿ ಮಾಡಬೇಕು ಅಂತ, ಅದನ್ನು ಅವರು ಕ್ಲಿಯರಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಹಾರ್ದಿಕನ ಕುರಿತು ಹೇಳಬೇಕಂದ್ರೆ, ಈಗ ನಾನು ಮೈನಾಗಿ ಸರ್ ಆಸನ ಹೇಳ್ಕೊಟ್ಟದ್ದನ್ನು ನಾನು ನೆಕ್ಸ್ಟ್ ಆರ್ಟಿಸ್ಟಿಕ್ಕಿಗೆಲ್ಲ ಅವರನ್ನು ರೆಡಿ ಮಾಡ್ತೇನೆ, ಆಸನಗಳು ಹೇಳ್ಕೊಡ್ತೇನೆ. ಆದರೆ ಅದ್ರ ಜೊತೆ ನನಗೆ ಎರಡೂ ತೊಗೊಂಡೋಗ್ಲಿಕ್ಕೆ ಕಷ್ಟ ಆಗೋದ್ರಿಂದ ಯಾವುದಾದ್ರೂ ಒಂದು ನಾನು ಡೀಲ್ ಮಾಡ್ತೇನೆ. ಆರ್ಟಿಸ್ಟಿಕ್ ಮಾಡಬೇಕಾದ್ರೆ ಎಷ್ಟು ಕಾಮಾಗಿರ್ತಾಳೆ ಅಂದರೆ 3 ನಿಮಿಷದಲ್ಲಿ ಒಂದು ಆಸನ ನಾವು ತೊಗೊಳ್ಬೇಕಂದ್ರೆ ಒಂದು ಸ್ಟೆಪ್ ಮಾಡಬೇಕು, ಆಸನ ತಗೊಳ್ಬೇಕು. ನಮಗೆ ಬರೀ ಡ್ಯಾನ್ಸ್ ಮಾಡ್ತಾ ಹೋದರೆ ಎಷ್ಟು ಸುಸ್ತಾಗ್ತೇವೆ. ಆದರೆ ಡ್ಯಾನ್ಸ್ ಜೊತೆಗೆ ಆಸನಗಳನ್ನು ಮಾಡ್ತಾ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಹೇಳಿದ ಸ್ಟೆಪ್ಪನ್ನಾಗಿರಲಿ ಅದನ್ನು ಪ್ರಾಕ್ಟೀಸ್ ಮಾಡಿ ಇವತ್ತು ಹೇಳಿದ್ದನ್ನು ನಾಳೆ ಬಂದು ಪ್ರದರ್ಶನ ಮಾಡ್ತಾಳೆ. ಅದೊಂದು ಅವಳಲ್ಲಿ ಪ್ಲಸ್ ಪಾಯಿಂಟ್. ಮತ್ತು ಅವರ ಪೋಷಕರಿರ್ಬೋದು, ನಾವಿಲ್ಲಿ ಹೇಳಿಕೊಟ್ಟದ್ದನ್ನು ಮನೇಲಿ ಅಭ್ಯಾಸ ಮಾಡಲಿಕ್ಕೆ ಅವರು ಪ್ರೇರೇಪಣೆ ಮಾಡ್ತಾರೆ. ಪ್ರೋತ್ಸಾಹ ಮಾಡಿದರೆ ಮಾತ್ರ ಇಂತಹ ಮಕ್ಕಳನ್ನು ನಾವು ಓದಿನ ಜೊತೆಗೆ ಇಂಥ ಆಕ್ಟಿವಿಟಿ ಕೂಡ ಮಾಡಲಿಕ್ಕಾಗ್ತದೆ. ಇನ್ನೂ ಹೆಚ್ಚಿನ ಮಕ್ಕಳನ್ನು ಹೀಗೆ ಬೆಳೆಸ್ಬೋದು ಅವರ ಪೇರೆಂಟ್ಸ್ ಸಪೋರ್ಟ್ ನಮ್ಮ ಇದ್ರೆ.
ಒಂದು ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಭವಿಷ್ಯದ ನಿರೀಕ್ಷೆ ಏನುಂಟು ನಿಮಗೆ? ಮುಂದಿನ ಭವಿಷ್ಯದಲ್ಲಿ ನಮ್ಮಕ್ಕಿಂತಲೂ ಹೆಚ್ಚು ಸಾಧನೆಯನ್ನು ಅವ್ರು ಮಾಡಬೇಕು ಅಂತ ನಮ್ಮ ಹೋಪ್, ಅಂದರೆ ನಮ್ಮ ಭರವಸೆ ಇರೋದು. ಇವಾಗ ನಾವಿಲ್ಲಿ ತಾಲೂಕು ಮಟ್ಟದಲ್ಲಿ ಗುರುತಿಸಿದ್ದೇವೆ, ಆದರೆ ಅವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟೀಚ್ ಮಾಡುವಷ್ಟು ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ ಆಶಯ. ಸೊ ನಿಮಗೊಂದು ಕ್ವಶನ್, ಅಂದರೆ ಇಂದಿನ ಮಕ್ಕಳು ಯಾಕೆ ಅಂದರೆ ಅವರ ಲೈಫಲ್ಲಿ ಯೋಗವನ್ನು ಮುಖ್ಯ ಆಗಬೇಕು ಅಂತಂದರೆ ಪೋಷಕರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪೋಷಕರೆಲ್ಲ ಒಂದು ಹೇಳೋದು, ಯಾಕಂದರೆ ಇತ್ತೀಚಿನ ದಿನಗಳೆಲ್ಲ ಹೇಗಾಗಿದೆ, ನಾವು ಕಲಿತಿರ್ಬೇಕಾದ್ರೆ ಬರೀ ಓದು ಮಾತ್ರ ಇತ್ತು, ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಆ್ಯಕ್ಟಿವಿಟಿಗಳಿಗೆ ನಾವು ತೊಡಗಿಸ್ಕೊಳ್ತಾ ಇದ್ದೆವು. ಈಗ ಮಕ್ಕಳಲ್ಲಿ ಏನಾಗಿದೆ ಅಂದರೆ ಎಲ್ಲದರಲ್ಲೂ ಇನ್ವಾಲ್ವ್ ಆಗಬೇಕು, ಅವರು ನನ್ನ ಮಕ್ಕಳು ಫಸ್ಟ್ ಬರಬೇಕು ಅಂತ ಹೇಳೋದು ಒಂದು ಪೋಷಕರ ಇಂಟೆನ್ಷನ್. ಆದರೆ ಅದು ಮಕ್ಕಳಿಗೆ ಏನಾಗ್ತದೆ ಅಂದರೆ ಒತ್ತಡ ಜಾಸ್ತಿ ಮಾಡ್ತಾ ಇದೆ. ಅವರಿಗೆ ಬರೆಯೋದಂತೂ ಹೇಗಿರ್ತದೆ, ಕ್ಲಾಸಲ್ಲಿ ಓದಬೇಕು, ಬರೀಬೇಕು, ಆಮೇಲೆ ಕ್ಲಾಸಲ್ಲಿ ಫಸ್ಟ್ ಬರಬೇಕು ಅಂತ, ಇದು ಎಲ್ಲದರ ಜಂಜಾಟದ ಮಧ್ಯೆ ತುಂಬ ಸ್ಟ್ರೆಸ್ಸಿಗೆ ಒಳಪಟ್ಟಾಗ ಸಾಮಾನ್ಯವಾಗಿ ನಾವಿವಾಗ ನೋಡ್ತಾ ಇದ್ದೇವೆ ಆತ್ಮಹತ್ಯೆ, ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ತಿದ್ದಾರೆ, ರೀಸನ್ ಇಲ್ಲದೆ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಥ ಈಗ ಈ ಮಕ್ಕಳು ಡಿಪ್ರೆಷನ್ ಲೆವೆಲಿಗೆ ಹೋಗದೆ ಹ್ಯಾಪಿನೆಸ್, ಯೋಗ ಅಂತ ಹೇಳಿದರೆ ಹ್ಯಾಪಿನೆಸ್. ನಿಜವಾಗಿ ನಮ್ಮ ಒಂದು ಯೋಗ ಅಭ್ಯಾಸ ಮಾಡಿದಾಗ ನಮ್ಮ ಇನ್ನರ್ ಫೀಲ್ ಎಷ್ಟು ಹ್ಯಾಪಿ ಆಗುತ್ತೆ ಅಂದರೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಅಭ್ಯಾಸಗಳಲ್ಲಿ ಮಕ್ಕಳು ತೊಡಗಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಇಂಥ ಆತ್ಮಹತ್ಯೆಗಳನ್ನೆಲ್ಲ ಕಮ್ಮಿ ಕಾಣ್ಬೋದು. ಚಿಕ್ಕ ವಯಸ್ಸಿನಲ್ಲೇ ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅನೇಕರಿಗೆ ಮಾದರಿ ಆಗ್ತಾ ಇರುವ ಹಾರ್ದಿಕ್ ಅವರ ಮುಂದಿನ ಪಯಣ ಕೂಡ ಯಶಸ್ವಿ ಆಗಲಿ. ಹಾಗೆ ಯೋಗ ಕೇವಲ ಸ್ಪರ್ಧೆ ಅಥವಾ ಸಾಧನೆಗೆ ಸೀಮಿತವಾದಲ್ಲ, ಇದು ಉತ್ತಮ ಆರೋಗ್ಯ ಹಾಗೆ ಆತ್ಮವಿಶ್ವಾಸ, ಏಕಾಗ್ರತೆ ಹಾಗೆ ಶಿಸ್ತನ್ನು ಬೆಳೆಸಿಕೊಳ್ಳಿಕ್ಕೆ ಕೂಡ ಒಂದು ಒಳ್ಳೆಯ ವೇದಿಕೆ ಅಂತ ಹೇಳ್ಬೋದು. ಇಂದಿನ ಮಕ್ಕಳಿಗೆ ಓದಿನ ಜೊತೆಗೆ ಇಂಥ ಒಂದು ಪಾಸಿಟಿವ್ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸಿದರೆ ಅವರ ಓವರ್ ಆಲ್ ಡೆವಲಪ್ಮೆಂಟ್ಗೆ ಕೂಡ ಹೆಲ್ಪ್ ಆಗ್ತದೆ. ಸೊ ಇನ್ನೊಮ್ಮೆ ಯೋಗ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತು ಅವರ ಒಂದು ಸಾಧನೆ ಅನುಭವಗಳನ್ನು ಹಾರ್ದಿಕ್ ಅವರು ಹಾಗೆ ಅವರ ಗುರುಗಳು ಕೂಡ ನಮ್ಮ ಜೊತೆ ಮಾತಾಡಿದರು. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.